ಹಾರ್ಲಿಕ್ಸ್ ಕುಡಿದ್ರೆ ಮಕ್ಕಳು ಬುದ್ಧಿವಂತರಾಗ್ತಾರಾ? ಕಾಂಪ್ಲೆನ್ ಕುಡಿದ್ರೆ ಎತ್ತರ ಬೆಳಿತಾರಾ? 0% ಕೊಲೆಸ್ಟ್ರಾಲ್ ಅಡುಗೆ ಎಣ್ಣೆ, ಶುಗರ್ ಫ್ರೀ ಬಿಸ್ಕೆಟ್ ನಿಜಕ್ಕೂ ಇದೆಯಾ? ಇಂಥ 10 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೆ ಕೇಂದ್ರ ಸರ್ಕಾರ. ಕೆಲವೊಂದು ಕಂಪನಿಗಳು ಯಾವ ರೀತಿ ಜನರನ್ನ ಬಣ್ಣ ಬಣ್ಣದ ಮಾತುಗಳಲ್ಲಿ ಮರಳು ಮಾಡ್ತಿವೆ ಅನ್ನೋದನ್ನ ರಾಜ್ಯಸಭೆಯಲ್ಲಿ ಇತ್ತೀಚೆಗೆ ಬಹಿರಂಗಪಡಿಸಲಾಗಿದೆ. ಇದೇ ಹೊತ್ತಿನ ವಿಶೇಷ, ದಾರಿ ತಪ್ಪಿಸುವ ಜಾಹೀರಾತು. ನಾನು ದಿವ್ಯಶ್ರೀ. ಅದ್ದೂರಿ ದೃಶ್ಯ ವೈಭವ, ಗ್ರಾಫಿಕ್ಸ್, ಪುಟ್ಟ ಪುಟ್ಟ ಮಕ್ಕಳ ಮುದ್ದು ಮುದ್ದು ಮಾತು, ದೊಡ್ಡ ದೊಡ್ಡ ಸ್ಟಾರ್ಗಳ ಶಿಫಾರಸು, ಆಕರ್ಷಕವಾದ ಬಣ್ಣ ಬಣ್ಣದ ಮಾತುಗಳು, ಇವೆಲ್ಲವನ್ನ ಇಟ್ಕೊಂಡು ಕೆಲವು ಕಂಪನಿಗಳು ಯಾವ ರೀತಿ ಜಾಹೀರಾತು ನೀಡಿ ಜನರನ್ನ ದಾರಿ ತಪ್ಪಿಸ್ತಿವೆ ಅಂತ ನೋಡಿದ್ರೆ ಅಚ್ಚರಿಯಾಗತ್ತೆ. ಅಂತ ಕೆಲವು ದಿ ಮೋಸ್ಟ್ ಪಾಪ್ಯುಲರ್ ಉತ್ಪನ್ನಗಳ ನಿಜವಾದ ಬಣ್ಣ ಇಲ್ಲಿದೆ. ಹಾಲಿಗಿಂತ ಹಾರ್ಲಿಕ್ಸ್ ಕುಡಿದ್ರೆ ಮಕ್ಕಳು ಬುದ್ಧಿವಂತರಾಗ್ತಾರ? ಕಾಂಪ್ಲಾನ್ ಕುಡಿದ್ರೆ ಎತ್ತರ ಬೆಳಿತಾರ? ಕೊಬ್ಬಿನ ಅಂಶವೇ ಇಲ್ಲದೆ ಅಡುಗೆ ಎಣ್ಣೆ ನಿಜಕ್ಕೂ ಇದೆಯಾ? ಸಕ್ಕರೆ ಅಂಶವೇ ಇಲ್ಲದ ಬಿಸ್ಕೆಟ್ ಸಿಗೋದಕ್ಕೆ ಸಾಧ್ಯನಾ? ಇಂಥ ಲಾಜಿಕ್ಗಳನ್ನೆಲ್ಲ ಪಕ್ಕಕ್ಕಿಡಿ, ಕೇವಲ ಜಾಹೀರಾತು ನೋಡಿ. ಎಸ್, ಸುಳ್ಳೆ ಜಾಹೀರಾತು ಕೊಡ್ತಿರೋ 10 ಕಂಪನಿಗಳು ಗ್ರಾಹಕರನ್ನ ಮರಳು ಮಾಡ್ತಾ ಇವೆ. ಜನರು ಅಷ್ಟೇ ಅಂಥ ಉತ್ಪನ್ನಗಳ ಬೆನ್ನ ಬಿದ್ದಿದ್ದಾರೆ. ಹೀಗೆ ದಾರಿ ತಪ್ಪಿಸ್ತಾ ಇರೋ ಜಾಹೀರಾತು ನೀಡ್ತಿರುವ ಬಗ್ಗೆ, ಅಂಥ ಉತ್ಪನ್ನಗಳ ಬಗ್ಗೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಇಲಾಖೆ ರಾಜ್ಯಸಭೆಯಲ್ಲಿ ವರದಿ ಮಾಡಿದೆ. ಉತ್ಪನ್ನಗಳಲ್ಲಿ ಇಲ್ಲದ ಗುಣ ತೋರಿಸಿ ದಾರಿ ತಪ್ಪಿಸ್ತಾ ಇರೋ ಕಂಪನಿಗಳ ಬಗ್ಗೆ ವರದಿಯೊಂದನ್ನು ಮಂಡಿಸಿದೆ. ಅಂಥ ದಾರಿ ತಪ್ಪಿಸ್ತಾ ಇರೋ ಜಾಹೀರಾತು ನೀಡುತ್ತಿರುವ ಕಂಪನಿಗಳಲ್ಲಿ ಮಕ್ಕಳ ಉತ್ಪನ್ನಗಳು, ಬಿಸ್ಕೆಟ್ಗಳು, ಅಡುಗೆ ಎಣ್ಣೆಗಳೇ ಹೆಚ್ಚಾಗಿವೆ ಅನ್ನೋದು ವಿಶೇಷ. ಅಂಥ ಕೆಲವು ವಸ್ತುಗಳ ವಿವರ ಮತ್ತು ಅವುಗಳ ಬಗ್ಗೆ ಕೇಂದ್ರ ಸರ್ಕಾರ ನೀಡಿರುವ ವರದಿಯಲ್ಲಿನ ಅಂಶಗಳನ್ನು ಇಲ್ಲಿ ಕೊಡಲಾಗಿದೆ. ಕಾಂಪ್ಲಾನ್ ಮೆಮೊರಿ, ಇದು ಹೈಂಜ್ ಕಂಪನಿ ಪರಿಚಯಿಸಿರೋ ಹಾಲಿನಲ್ಲಿ ಹಾಕಿಕೊಂಡು ಕುಡಿಯುವ ಪೋಷಕಾಂಶದ ಪೌಡರ್. ಇದನ್ನ ವಿದ್ಯಾರ್ಥಿಗಳು ಕುಡಿದ್ರೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಕಂಪನಿ ಪ್ರಚಾರ ಮಾಡ್ತಾ ಇದೆ. ಆದರೆ ತಜ್ಞರು ನೀಡಿರುವ ವರದಿ ಪ್ರಕಾರ ಇದನ್ನ ಕುಡಿಯೋದ್ರಿಂದ ಜ್ಞಾಪಕ ಶಕ್ತಿಯು ಹೆಚ್ಚೋದಿಲ್ಲ. ಅಂಥ ಯಾವ ರಾಸಾಯನಿಕಗಳು ಈ ಉತ್ಪನ್ನದಲ್ಲಿ ಇಲ್ಲ. ಇದು ಜನರನ್ನ ತಪ್ಪು ದಾರಿಗೆ ಎಳೆಯುತ್ತಿದೆ ಅಂತ ಕೇಂದ್ರದ ವರದಿ ಹೇಳಿದೆ. ಇದನ್ನು ಒಂಥರ ಮಿಸ್ಲೀಡಿಂಗ್ ಇದೆ. ಯಾಕೆಂದರೆ ಇದನ್ನ ಎಕ್ಸಾಮ್ಗೆ ಹೋಗೋದು ತೋರಿಸ್ತಾರೆ, ಒಂಥರ ಅದರಿಂದನೇ ಪರೀಕ್ಷೆಗಳನ್ನ ಪಾಸ್ ಆಗೋ ಥರ ತೋರಿಸ್ತಾರೆ. ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಇದನ್ನು ಒಂಥರ ಮಿಸ್ಲೀಡ್ ಆಗುತ್ತೆ. ಯಾವ ಥರ ಅಂದರೆ, ಒಂದು ಕಾಂಪ್ಲಾನ್ ಕುಡಿದ್ರೇ ನಮಗೆ ಮೆಮ್ರಿ ಪವರ್ ಚೆನ್ನಾಗಿ ಬರುತ್ತೆ, ಅದನ್ನ ಓದೋದು ಬಿಟ್ಟರೆ ಆಗುತ್ತಾ? ಬರೀ ಕಾಂಪ್ಲಾನ್ ಕುಡ್ಕೊಂಡು ನಾವು ಓದೋದು ಬಿಟ್ಟರೆ ಎಕ್ಸಾಮ್ಸ್ ಪಾಸ್ ಆಗೋಕ್ಕಾಗತ್ತೆ? ಸಾಧ್ಯ ಇಲ್ಲ. ಅದು ಏನಂದರೆ, ಒಂದು ಶುಡ್ ಸ್ಟಡಿ. ಒಂದು ಎಕ್ಸಾಮ್ ಪಾಸ್ ಮಾಡಬೇಕಂದ್ರೆ ಸ್ಟಡಿ ಮಾಡಬೇಕಾಗತ್ತೆ. ಸ್ಟಡಿ ಮಾಡಿದ್ರೇ ಪಾಸ್ ಆಗ್ತಾರೆ, ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಇದು ಒಂಥರ ಮಿಸ್ಲೀಡಿಂಗ್ ಇದೆ. ಅದರಿಂದನೇ ಮೆಮರಿ ಪವರ್ ಬೂಸ್ಟ್ ಆಗುತ್ತೆ ಅನ್ನೋದು ತುಂಬ ತಪ್ಪು. ಹಾರ್ಲಿಕ್ಸ್, ಇದು ಅತಿ ಹೆಚ್ಚು ಜನಪ್ರಿಯವಾಗಿರುವ ಮಕ್ಕಳ ಆಹಾರದ ಪ್ರಾಡಕ್ಟ್. ಗ್ಲಾಕ್ಸೋ ಸ್ಮಿತ್ಕ್ಲೈನ್ ಹೆಲ್ತ್ ಕೇರ್ ಕಂಪನಿ ಹಲವು ರೀತಿಯ ಹಾರ್ಲಿಕ್ಸ್ ಪ್ರಾಡಕ್ಟ್ಗಳನ್ನು ಮಾರುಕಟ್ಟೆಗೆ ತಂದಿದೆ. ಈ ಪಾನೀಯ ಕುಡಿದ್ರೆ ಮಕ್ಕಳು ಬೇಗ ಎತ್ತರವಾಗ್ತಾರೆ, ಸದೃಢರಾಗ್ತಾರೆ, ಬುದ್ಧಿವಂತರಾಗ್ತಾರೆ ಅಂತ ಕಂಪನಿ ಹೇಳ್ಕೊಳ್ಳುತ್ತೆ. ಆದರೆ ವಾಸ್ತವವೇ ಬೇರೆ. ಇದನ್ನು ಕುಡಿಯೋದ್ರಿಂದ ಮಕ್ಕಳ ಬೆಳವಣಿಗೆಗೆ ಯಾವುದೇ ಉಪಯೋಗ ಆಗೋದಿಲ್ಲ. ಹೀಗಾಗಿ ತಜ್ಞರು ಕಂಪನಿಯ ಈ ರೀತಿ ಪ್ರಚಾರ ಜನರನ್ನ ತಪ್ಪು ದಾರಿಗೆ ಎಳಿತಾ ಇದೆ ಹಾಗೂ ಮೋಸಗೊಳಿಸ್ತಾ ಇದೆ ಅಂತ ಕೇಂದ್ರ ಸರ್ಕಾರ ವರದಿ ಮಾಡಿದೆ. ತರಕಾರಿ ಆಗ್ಬೋದು ಅಥವಾ ಪ್ರೋಟೀನ್ ರಿಚ್ ಫುಡ್ಸ್ ಆಗ್ಬೋದು, ಅದನ್ನೆಲ್ಲ ತೊಗೊಂಡ್ಬಿಟ್ಟು ನಮ್ಮ ದೈಹಿಕ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಬಟ್ ಬರೀ ಹಾರ್ಲಿಕ್ಸೇ ಕುಡ್ಕೊಂಡು ಟಾಲರ್ ಶಾರ್ಪರ್ ಸ್ಟ್ರಾಂಗರ್ ಆಗ್ತೀವಿ ಅನ್ನೋದು ತಪ್ಪು. ಯಾಕಂದರೆ ಬರೀ ಹಾರ್ಲಿಕ್ಸ್ ಕುಡ್ಕೊಂಡೇ ನಾವು ಜೀವನ ಇದನ್ನು ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಬರೀ ಹಾರ್ಲಿಕ್ಸ್ ಕುಡ್ಕೊಂಡು ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿದರೆ ನಾವೇನಾದ್ರು ಹೇಳ್ಬೋದು. ಬಟ್ ಅದರಲ್ಲಿರುವಂಥ ಕೆಲವೊಂದು ಕಂಟೆಂಟು ದೈಹಿಕವಾಗಿ ಹೆಲ್ಪ್ ಆಗುತ್ತೆ ಅಷ್ಟೇ. ಅಡಿಷ್ನಲ್ ಫುಡ್ ಅನ್ಬೋದು, ಅದನ್ನು ಒಂದು ಎನರ್ಜಿ ಡ್ರಿಂಕ್ ಅನ್ಬೋದು. ಸೊ ಆ ರೀತಿ ಹೆಲ್ಪ್ ಆಗುತ್ತೆ ಹೊರತು ಅದರಿಂದನೇ ಟಾಲರು ಶಾರ್ಪರು ಸ್ಟ್ರಾಂಗರು ತುಂಬ ತಪ್ಪು. ಸಫೋಲಾ, ಇದು ಮಾರಿಕೋ ಕಂಪನಿಯ ಅಡುಗೆ ಎಣ್ಣೆ. ಲೋಸೋರ್ಬ್ ಟೆಕ್ನಾಲಜಿ ಬಳಸಿ ಈ ಎಣ್ಣೆಯನ್ನು ತಯಾರಿಸಲಾಗಿದೆ. ಕೊಲೆಸ್ಟ್ರಾಲ್ ಇಲ್ಲವೇ ಇಲ್ಲ ಅನ್ನೋದು ಕಂಪನಿ ಪ್ರಚಾರದ ವೈಖರಿ. ಆದರೆ ಇದು ಶುದ್ಧ ಸುಳ್ಳು. ಕೊಬ್ಬಿನ ಅಂಶವೇ ಇಲ್ಲದೆ ಎಣ್ಣೆ ಇರೋದೇ ಇಲ್ಲ. ಹಾಗಾಗಿ ಕಂಪನಿ ನೀಡುತ್ತಿರೋ ಈ ಜಾಹೀರಾತು ಜನರನ್ನ ತಪ್ಪು ದಾರಿಗೆ ಎಳಿತಾ ಇದೆ, ಮಾರಾಟ ಹೆಚ್ಚಿಸಿಕೊಳ್ಳುವ ತಂತ್ರ ಅಷ್ಟೇ ಅಂತ ವರದಿಯಲ್ಲಿ ಹೇಳಲಾಗಿದೆ. ಲೋ ಅಬ್ಸಾರ್ಪ್ಷನ್ ಟೆಕ್ನಾಲಜಿನ ಲೋಸಾರ್ಬ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇದರಲ್ಲಿ ಯಾವುದೇ ರೀತಿ ಲೋ ಅಬ್ಸಾರ್ಪ್ಷನ್ ಟೆಕ್ನಾಲಜಿ ಇಲ್ಲ. ಯಾಕೆಂತಂದರೆ ಇದು ಇಸ್ ನಥಿಂಗ್ ಬಟ್ ಒಂದು ಸನ್ಫ್ಲವರ್ ಒಂದು ಸೀಡ್ಸಿಂದ ವೆಜಿಟೇಬಲ್ ಆಯಿಲ್ ಅದನ್ನು ಉತ್ಪತ್ತಿಯಾಗಿದೆ.
ಅದರಲ್ಲಿ ಒಂದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು ಜಾಸ್ತಿ ಇದೆ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದರಲ್ಲಿ ಸ್ವಲ್ಪ ಒಳ್ಳೆ ಕೊಲೆಸ್ಟ್ರಾಲ್ ಅಂತ, ಅದು ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಲೋ ಅಬ್ಸಾರ್ಪ್ಷನ್ ಅನ್ನುವಂಥ ಯಾವುದೇ ಅದರಲ್ಲಿ ಇಲ್ಲ. ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಯಾಕೆಂತಂದರೆ ಲೋ ಅಬ್ಸಾರ್ಪ್ಷನ್ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಯಾವುದೋ ಒಂದು ರೀತಿ ಜೆನೆಟಿಕ್ ಮ್ಯೂಟೇಷನ್ ಮಾಡಿರಬೇಕು, ಅದು ನಮ್ಮಲ್ಲಿ ಅಲೋ ಮಾಡ್ತಿಲ್ಲ, ಅಥವಾ ಯಾವುದೋ ಒಂದು ಮೆಡಿಸಿನ್ ಜೊತೆ ಅದು ಬರಬೇಕು, ಮೆಡಿಕಲ್ ಒಂದು ಟೆಕ್ನಾಲಜಿನಿಂದ. ಅದರಲ್ಲೂ ಯಾವುದೇ ರೀತಿ ಮೆಡಿಕಲ್ ಟೆಕ್ನಾಲಜಿ ಇಲ್ಲ. ಪೀಡಿಯಾಶ್ಯೂರ್ ಅಬೌಟ್ ಇಂಡಿಯಾ ಕಂಪನಿಯ ಪ್ರಾಡಕ್ಟ್, ಮಕ್ಕಳಿಗಾಗಿ ತಯಾರಾಗಿರೋ ಆಹಾರ. ಈ ಆಹಾರದಿಂದ ಮಕ್ಕಳು ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯಕರವಾಗಿ ಬೆಳೀತಾರೆ ಅಂತ ಪ್ರಚಾರ ಮಾಡಲಾಗ್ತಾ ಇದೆ. ಆದರೆ ಉತ್ಪನ್ನಗಳಲ್ಲಿ ಇಲ್ಲದೇ ಇರೋ ಲಾಭವನ್ನ ಜನರಿಗೆ ಪ್ರಚಾರ ಮಾಡ್ತಾ ಇರೋದು ದಾರಿ ತಪ್ಪಿಸುವ ತಂತ್ರ ಅಂತ ಕೇಂದ್ರ ಸರ್ಕಾರದ ವರದಿ ಹೇಳಿದೆ. ಪಿಡಿಯಾಶ್ಯೂರ್ ಅನ್ನೋದು ಅದು ಒಂದು ಪ್ರೋಟೀನ್ ಪ್ರಿಪ್ರೇಷನ್ನು, ಎನ್ರಿಚ್ ವಿತ್ ವೈಟಮಿನ್ಸು ಮತ್ತು ಕಾರ್ಬೋಹೈಡ್ರೇಟ್ಸು, ವಿಟಮಿನ್ಸ್ ಎಲ್ಲ ಇರುತ್ತೆ. ಇದನ್ನು ಯಾವ ಥರ ಮಕ್ಕಳಿಗೆ ನಾವು ರೆಕಮೆಂಡ್ ಮಾಡ್ತೀವಿ ಅಂದರೆ, ಇವಾಗ ನೀವು ಕೆಲವೊಂದು ಪೇಷಂಟ್ಗಳು ನೋಡಿರ್ಬೋದು, ಈ ಟಿ ಬಿ ಕಾಯಿಲೆ ಅಂತ ಬೀಳ್ತಾ ಇರೋದು, ಇಲ್ಲ ಕೆಲವೊಂದು ಮಕ್ಕಳು ವೇಟ್ ಗೇನ್ ಆಗೋದೇ ಇಲ್ಲ, ತುಂಬ ಸಣ್ಣ ಇರ್ತಾರೆ. ಆ ಥರ ಮಕ್ಕಳಿಗೆ ಎಕ್ಸ್ಟ್ರಾ ಪ್ರೋಟೀನ್ ಎಲ್ಲಿ ನೆಸೆಸರಿ ಇರುತ್ತೋ ಅಂಥ ಮಕ್ಕಳಿಗೆ ನಾವು ಇದನ್ನು ರೆಕಮೆಂಡ್ ಮಾಡ್ತೀವಿ. ಏನಂದರೆ ಅಪಾರ್ಟ್ ಫ್ರಮ್ ರೆಗ್ಯುಲರ್ ಫುಡ್ಡಲ್ಲಿ ಏನು ಪ್ರೋಟೀನ್ ಸಿಗುತ್ತೋ ಅದಕ್ಕಿಂತ ಎಕ್ಸ್ಟ್ರಾ ಪ್ರೋಟೀನ್ ಸಿಗಲಿ ಅಂತ ಈ ಥರ ಪ್ರಾಡಕ್ಟ್ಸ್ನ ರೆಕಮೆಂಡ್ ಮಾಡ್ತೀವಿ ಹೊರತು ಬರೀ ಇದರಿಂದನೇ ಗ್ರೋತು ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ ಅಂತ ರೆಕಮೆಂಡ್ ಮಾಡಲ್ಲ. ಟಾಲ್ ಆಗೋ ಥರ ಅಂತ ಯಾವುದಿರಲ್ಲ, ನಮ್ಮ ಬೆಳವಣಿಗೆಗೆ ಹೆಲ್ಪ್ ಆಗೋ ಥರ ಕೆಲವೊಂದು ಸಪ್ಲಿಮೆಂಟ್ಸ್ ಅದರಲ್ಲಿ ಇರುತ್ತೆ. ಟಾಲ್ ಆಗೋಕ್ಕೆ ನಮ್ಮದು ಅನುವಂಶಿಕತೆ, ಅಂದರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸು, ಇದೆಲ್ಲ ಕಾರಣ ಆಗುತ್ತೆ. ಈ ಥರ ಯಾವುದೇ ಪ್ರಾಡಕ್ಟ್ಸ್, ಪಿಡಿಯಾಶ್ಯೂರ್ ಅಂತಲ್ಲ, ಯಾವುದೇ ಪ್ರಾಡಕ್ಟ್ಸು ಆ ಥರ ಮಾರ್ಕೆಟಲ್ಲಿಲ್ಲ. ಅದನ್ನು ತೊಗೊಂಡ ತಕ್ಷಣ ನಮ್ಮ ಹೈಟ್ ಜಾಸ್ತಿ ಆಗುತ್ತೆ ಅನ್ನೋದು ತುಂಬ ತಪ್ಪು. ಇಷ್ಟಕ್ಕೆ ಶಾಕ್ ಆಗ್ಬಿಟ್ರೆ ಹೆಂಗೆ? ಇಂಥ ಇನ್ನೂ 10 ಉತ್ಪನ್ನಗಳ ಬಣ್ಣ ಬಯಲು ಮಾಡ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ.